ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಧು ವ್ಲಾಗ್ಸ್. ಇವತ್ತು ನಾನು ಆಚೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಒಂದು ಅಗೈನ್ ನೆನ್ನೆ ಥರನೇ ಪ್ರೆಸ್ ಮೀಟ್ ಇದೆ. ಯಾವ ಪ್ರೆಸ್ ಮೀಟು ಅಂತಂದ್ರೆ KD ಸಿನಿಮಾದ ಪ್ರೆಸ್ ಮೀಟು. ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಇತ್ತು ಬೇರೆ ಬೇರೆ ಥರದ್ದೆಲ್ಲ ಸಿನಿಮಾ ವಿಚಾರದಲ್ಲಿ. ಅದೇನು ಅಂತ ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಅಪ್ಡೇಟ್ ಇರುತ್ತೆ ಸಿನಿಮಾದು. ಹೋಗ್ತಾ ಮಾತಾಡೋಣ ಬನ್ನಿ. ಟೈಮು ಕರೆಕ್ಟಾಗಿ 9:15. ಓಕೆನಾ. ಬೆಂಗಳೂರು ರೋಡ್ಗಳು ಇವತ್ತು ಕಂಪ್ಲೀಟ್ ಫ್ರೀ ಆಗಿದೆ. ಆಲ್ಮೋಸ್ಟ್ ಒಂದು 50% ಇರ್ಬೋದು, 40 to 50% ರೋಡ್ ಫ್ರೀ ಆಗಿದೆ. ಬಿಕಾಸ್ ಇವತ್ತು ಸಂಡೇ ಎಲ್ಲರಿಗೂ ರಜಾ ಇರುತ್ತೆ. ಮನೆಯಲ್ಲಿ ರೆಸ್ಟ್ ಮಾಡ್ತಿರೋರು ರೆಸ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ಔಟ್ಡೋರ್ಗೆ ಹೋಗಿರೋರು ಎಂಜಾಯ್ ಮಾಡೋಕ್ಕೆ ಹೋಗಿರ್ತಾರೆ. ಅದಕ್ಕೆ ಇವತ್ತು ಬೆಂಗಳೂರು ಫ್ರೀ ಆಗಿದೆ. ಸ್ಯಾಟರ್ಡೆ ಸಂಡೇ ಬಂತು ಅಂತಂದರೆ ನಮ್ಮ ಬೆಂಗಳೂರು ಹಿಂಗೇ ಫ್ರೀ ಆಗಿರುತ್ತೆ. ಆ್ಯಂಡ್ ಇವತ್ತು ಸಂಜೆ 4 ಗಂಟೆ 5 ಗಂಟೆ ಆಗ್ತಾ ಇದ್ದಂಗೆ ಎಷ್ಟು ಟ್ರಾಫಿಕ್ ಆಗುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲ ಆಚೆ ಹೋಗಿರೋರು ಮಜಾ ಮಾಡೋಕ್ಕೆ ಅಥವಾ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡಿರೋರು ಕಾಫಿ ಕುಡಿಯೋಕ್ಕೆ ಹೋಟೆಲ್ಗೆ ಹೋಗೋಕ್ಕೆ ಸ್ವಲ್ಪ ಒಂಚೂರು ದೂರ ಹೋಗಿ ಬರೋಣ ಬಾಗೋರು ಅಂತ ಬೈಕು ಕಾರು ಹಾಕ್ಕೊಂಡು ಮನೆಯಿಂದ ಆಚೆ ಬರೋವಂಥ ಟೈಮ್ ಅದು. ಸೊ ಅದಕ್ಕೋಸ್ಕರ ಸಂಜೆ ಮೇಲೆ ರಶ್ ಆಗುತ್ತೆ. ಅಟ್ ಪ್ರೆಸೆಂಟ್ ಅಂತೂ ಆರಾಮಾಗಿ ಹೋಗ್ಬೋದು ಇವತ್ತು ಬೆಂಗಳೂರಲ್ಲಿ. ಟ್ರಾಫಿಕ್ ಕಿರಿಕಿರಿ ಇವತ್ತಂತೂ ಇರಲ್ಲ, ಪಕ್ಕ ಇರಲ್ಲ. ಮತ್ತು ಕಾರ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಯಾವ ಥರ ಅಂತಂದರೆ ಈಗ ಮಿಡಲ್ ಕ್ಲಾಸ್ ಹುಡುಗರು ಕಾರ್ ತೊಗೋಬೇಕು ಅಂತ ತುಂಬ ಆಸೆ ಇರುತ್ತೆ, ತೊಗೊಳಕ್ಕೆ ಆಗ್ತಾ ಇರಲ್ಲ. ಮತ್ತು ಏನು ಮಾಡಬೇಕು ಅಥವಾ ಯಾವ ಥರ ತೊಗೋಬೋದು, ಕಾರ್ ತೊಗೊಂಡ್ರೆ ನೆಕ್ಸ್ಟ್ ಏನು ಅಂದರೆ ಅದ್ರ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ EMIs ಆಗಿರ್ಬೋದು, ಸರ್ವಿಸ್ ಕಾಸ್ಟ್ ಆಗಿರ್ಬೋದು, ಇದೆಲ್ಲ ಮೇಂಟೈನ್ ಮಾಡೋಕ್ಕೆ ಏನು ಮಾಡಬೇಕು, ಮೇಂಟೈನ್ ಮಾಡೋಕ್ಕೆ ಆಗುತ್ತಾ? ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಮಾಡಲಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಹುಡುಗರು ಇದೆಲ್ಲ ಗೊತ್ತಿರೋದೇ ಅಂತ ಹೇಳ್ಬಿಡ್ತಾರೆ ಮಾಡಿದ್ರೆ. ಸೊ ನೀವು ಕಮೆಂಟ್ ಹಾಕಿದ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಿಗೆ ಬರೋವರೆಗೂ ಟ್ರಾಫಿಕ್ ಇಲ್ಲೇ ಇಲ್ಲ. ಸಡನ್ನಾಗಿ ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಇಲ್ಲಿ. ಅಂದರೆ ಈ ರೋಡೇ ಹಂಗೆ. ಯಶವಂತಪುರ ಜಂಕ್ಷನ್ ಇದೆಯಲ್ಲ, ಮೆಟ್ರೋ ಜಂಕ್ಷನ್ನು, ಈ ರೋಡೇ ಹಂಗೆ ಯಾವಾಗಲೂ ಜಾಮ್. ಅಂದರೆ ನಿಮಗೆ ಏನು ಸಿಲ್ಕೋಡಲ್ಲಿ ಟ್ರಾಫಿಕ್ ನೋಡ್ತೀರಾ ಅದರ ಡಬ್ಬಲ್ ಇರುತ್ತೆ ಅಂತ ಹೇಳ್ಬೋದು, ಅಷ್ಟು ಟ್ರಾಫಿಕ್ ಇರುತ್ತೆ. ಇವಾಗ ಜಸ್ಟು ತಾಜ್ ವೆಸ್ಟ್ ಸ್ಟ್ಯಾಂಡಿಗೆ ಬಂದೆ. ಇಲ್ಲಿ KD ಸಿನಿಮಾದ ಅನೌನ್ಸ್ಮೆಂಟ್ ಪ್ರೆಸ್ ಮೀಟ್ ಆಗ್ತಾಯಿದೆ. ತುಂಬ ಜನ ಬಂದಿರ್ತಾರೆ, ಪ್ರೆಸ್ ಅವರು, ಸೆಲೆಬ್ರಿಟಿಗಳು. ನೋಡಬೇಕು ಹಾಲ್ ಎಲ್ಲಿ ಅಂತ. ಸರ್ ಮೂವಿ ಇವೆಂಟ್ ಎಲ್ಲಿ? ಓಕೆ, ಥ್ಯಾಂಕ್ ಯು. ಸೊ ಇದೆ KVN ಪ್ರೈಮ್ಸ್ KD. ಹೋಗೋಣ ಬನ್ನಿ ಒಳಗಡೆ. ರೆಡ್ ಕಾರ್ಪೆಟೆಲ್ಲ ಹಾಕಿಬಿಟ್ಟಿದ್ದಾರೆ. ಜನ ಮೇಲ್ ಮಾಡಿದ್ವಿ. ಅದಲ್ದೇನೆ ನಿಮ್ಗೆ ಶಿವಮಣಿ ರಿದಮ್ ಮಾಡಿ ಒಂದು ಸಾಂಗ್ ನ 3 ಜನ KD ಪ್ರೆಸ್ ಮೀಟ್ ಇಸ್ ಗೋಯಿಂಗ್ ಆನ್. 3 ಜನ ಶಿವಮಣಿ ಮಾಡಿದ್ದಾರೆ. ಅಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಆ್ಯಸ್ ಯೂಶುವಲ್ ಬಂದಾಗ ಊಟ ಗಿಟ ಎಲ್ಲ ರೆಡಿ ಮಾಡಿರ್ತಾರೆ. ಸೊ ನಾನು ಸಿಂಪಲಾಗಿ ಒಂದಷ್ಟು ಹಾಕೊಂಡಿದ್ದೀನಿ. ನೀನು ತಿಂದ್ಬಿಟ್ಟು ಪ್ರೆಸ್ ಮೀಟಾಗಿ ಕಂಟಿನ್ಯೂ ಮಾಡೋಣ. ಹೊಡಿಯಾ, ಅದೇನಾದ್ರು ಡ್ಯಾಮೇಜ್ ಆಯಿತು ನೀನೇ ಕಟ್ಬಿಡ್ಬೇಕು. ಹೊಡಿ ಈಗ ಇಷ್ಟೊತ್ತು ಹೊಡಿತಾ ಇದ್ದ. ಡ್ಯಾಮೇಜ್ ಆದರೆ ತಾಜ್ ವೆಸ್ಟ್ ಸ್ಟ್ಯಾಂಡ್ ಹೋಟೆಲ್ ಪ್ರಾಪರ್ಟಿ ನೀನೇ ಕಟ್ಕೊಡ್ಬೇಕು. ನಂಗೆ ಗೊತ್ತಿಲ್ಲ, ನಾ ಅವ್ರದ್ದಂತಾನೆ ಹೇಳ್ತೀನಿ, ನೀನೇ ಕಟ್ಕೊಡ್ಬೇಕು. ಸೊ ಆಫ್ಟರ್ 3 years ಧ್ರುವ ಸರ್ನ ಮೀಟ್ ಮಾಡಿ ಮಾತಾಡಿದ್ದಾಯಿತು. ಯಾವುದೋ ಒಂದು ಸಣ್ಣ ವಿಷಯ ಅದು ಸಾರ್ಟ್ ಔಟ್ ಮಾಡ್ಕೊಂಡಿದ್ದೀವಿ. ಈಗ ಏನು ತೊಂದರೆ ಇಲ್ಲ. ಕೆಲವ್ರಿಗೆ ಗೊತ್ತು ಏನು ಅಂತ. ಎನಿವೇಸ್ ಅದು ಬಿಟ್ಟರೆ ಆಲ್ಮೋಸ್ಟ್ ಇತ್ತೀಚೆಗೆ ಥಿಯೇಟ್ರ್ ಕ್ಲೋಸ್ ಮಾಡಬೇಕು, 1 ತಿಂಗಳು ಬಂದ್ ಮಾಡಬೇಕು ಅಂತ ವಿಷಯ ಬಂದಾದಮೇಲೆ ಡೆವಿಲ್ ಅಪ್ಡೇಟ್ ಬಂತು, ಮತ್ತು ಇವಾಗ ಮಾರ್ಟಿನ್ ಬಂತು, ಮತ್ತು KD ಅಪ್ಡೇಟ್ ಬಂತು. ಎಲ್ಲ ನಟರು, ದೊಡ್ಡ ನಟರು ಇದೇ ಥರ ಎಲ್ಲ ಅಪ್ಡೇಟ್ಗಳನ್ನ ಕೊಟ್ಬಿಟ್ರೆ ಸ್ವಲ್ಪ ಸಮಾಧಾನ ಇಂಡಸ್ಟ್ರಿಗೆ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಬ್ಯಾಕ್ಔಟ್ ಆಗ್ತಾಯಿದ್ದೀವಿ, ಸಿನಿಮಾಗಳು ಓಡ್ತಾ ಇಲ್ಲ, ಅದು ಇದು ಒಂದಷ್ಟು ವಿಷಯಗಳಿದೆ. ಇದೆಲ್ಲ ಹೋಗಬೇಕು ಅಂತಂದರೆ ಅಪ್ಡೇಟ್ಗಳು ಬರಬೇಕು, ಡೇಟ್ಗಳು ಗೊತ್ತಾಗಬೇಕು, ರಿಲೀಸ್ ಡೇಟು. ಮತ್ತು ಸಣ್ಣ ಪುಟ್ಟ ಸಿನಿಮಾಗಳು, ಹೊಸಬರು ಸಿನಿಮಾಗಳು, ಅವರು ಒಂದು ನೀಟಾಗಿ ಒಂದು ಡೇಟ್ನ ನೋಡಿಕೊಂಡು ರಿಲೀಸ್ ಮಾಡಬೇಕು. ಮತ್ತು ದಯವಿಟ್ಟು ಪ್ರಮೋಷನ್ ಚೆನ್ನಾಗಿ ಮಾಡಿ. ಪ್ರಮೋಷನ್ ಮಾಡದೇ ಇರೋಕ್ಕೆ ಹೋಗ್ಬೇಡಿ. ಕೆಲವೊಂದು ಸರಿ ಸೆಲೆಬ್ರಿಟಿಗಳೇ ಟೈಮ್ ಇಲ್ಲ, ಬೇರೆ ಶೂಟ್ ಇದೆ, ಬರೋಕ್ಕಾಗಲ್ಲ ಅಂತಲೂ ಸಿಗೋದಿಲ್ಲ ಕೆಲವೊಂದು ಸರಿ. ಸೊ ಹಂಗೆಲ್ಲ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸರ್ ಇಟ್ಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಇನ್ನೊಂದು ಕಾರ್ಡ್ ತೊಗೊಂಡು ಬರ್ತೀನಿ. ಯಾರಿಗೆ ಕೊಡ್ಲಪ್ಪ? ಬಾಯ್. ಬಾಯ್.
ನೀನು ಕೊಡಿಲ್ಲ, ನೀನು ಹೇಳಿಲ್ಲ ಕೊನೆಗೂ. ಆಯ್ತು ಸಿಗೋಣ, ಬಾಯ್. ಬಾಯ್ ಸರ್, ಥ್ಯಾಂಕ್ ಯು. ನಮ್ಮ ಸಂಡೇ ಟೈಮು ಈ ರೋಡ್ಗಳು ನೋಡೋಕ್ಕೆ ಖುಷಿ ಗುರು. ಎಲ್ಲ ದಿನವೂ ಹಿಂಗೆ ಇದ್ಬಿಟ್ರೆ ನೆಮ್ಮದಿಯಾಗಿ ಓಡಾಡ್ಕೊಂಡಿರ್ಬೋದು ಬೆಂಗಳೂರಲ್ಲಿ. ಇದೇ ಥರ ಕನಸು ಎಷ್ಟು ಜನಕ್ಕಿದೆ ಕಮೆಂಟ್ ಮಾಡಿ. ಇವತ್ತು ಧ್ರುವ ಸರ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ನಮ್ದು ಯಾವುದೋ ಒಂದು ಹಳೆ ಕಾಂಟ್ರವರ್ಸಿ ಇತ್ತು, ಇಷ್ಟು ದಿವಸ ಮಾತಾಡಿರಲಿಲ್ಲ ಅವ್ರ ಹತ್ರ. ಸೊ ಹಂಗಾಗಿ ಇವತ್ತು ಸಾರ್ಟ್ ಔಟ್ ಆಯ್ತು ಅದು. ನೋಡೋಣ KD ಸಿನಿಮಾನ ಅಥವಾ ಮಾರ್ಟಿನ್ ಸಿನಿಮಾನ ಇನ್ನೂ ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ ಮಾಡಬೇಕು ಅಂತ ನನಗೂ ಆಸೆ ಇದೆ. ಮಾಡೋಣ. ಈ ಕಾರ್ ತಗೊಳ್ಳೋದೊಂದು ಕಷ್ಟ, ತೊಗೊಂಡ್ಮೇಲೆ ಮೇಂಟೈನ್ ಮಾಡೋದು ಕಷ್ಟ, ಪೆಟ್ರೋಲ್ ಇನ್ನೊಂದು ಕಷ್ಟ, ಮನೆ ಹತ್ರ ನಿಲ್ಸಿದ್ರೆ ಸ್ಕ್ರ್ಯಾಚ್ ಆಗುತ್ತೆ, ಅದು ಹೋಗುತ್ತೆ, ಇದಾಗುತ್ತೆ, ಅದೊಂದು ಕಷ್ಟ. ಎಲ್ಲ ಕಷ್ಟನೇ ನೋಡಿ. EMI ಕಟ್ಟೋದು ಇನ್ನೂ ಒಂದು ಕಷ್ಟ. ಓಕೆ, ಇವತ್ತು ಸಂಡೇ, ಈ ವಿಡಿಯೋ ನೀವು ನೋಡೋಷ್ಟರಲ್ಲಿ ಮಂಡೇ. ನೆಕ್ಸ್ಟು ಟ್ಯೂಸ್ಡೇ ಮೈಸೂರು ಹೋಗ್ತಾಯಿದ್ದೀನಿ, ಮತ್ತೆ ಒಂದು ಶೂಟ್ ಇದೆ ಅಲ್ಲಿ. ಹಾಗೆ ಪಕ್ಕದಲ್ಲಿ ಒಂದು ಕಾರ್ ನೋಡಿದೆ ನೋಡಿ, ಫ್ರೆಶ್ ಆಗಿ ಸ್ಕ್ರ್ಯಾಚ್ ಆಗಿದೆ, ಸಿಗ್ನಲ್ ಬಿಡ್ತು. ಅದು ಬೆಂಜು ಕಾರ್, ಅದು ಸ್ಕ್ರ್ಯಾಚ್ ಆಗಿರೋದು. ಎಷ್ಟು ಹೊಟ್ಟೆ ಉರಿದಿರಬೇಕು. ನನಗೊಂದು ಸಣ್ಣ ಸ್ಕ್ರ್ಯಾಚ್ ಆಗಿದ್ದಕ್ಕೆ ಬೇಜಾರಾಗೋಯ್ತು ಮೊನ್ನೆ. ಅವ್ರದ್ದು ಬೆಂಜು ಹೆಂಗಾಗಿರ್ಬೇಕು. ಹಾಂ, ನಿಮ್ಮ ಹೊಸ ಗಾಡಿಗಳು ತೊಗೊಂಡಿದ್ರೆ ಅದಕ್ಕೇನಾದರೂ ಆದಾಗ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಈಸಿಯಾಗಿ ಹೋಗ್ಬೋದು. ಟ್ರಾಫಿಕ್ ಇಲ್ಲ ಅಂದರೆ ಏನೋ ಖುಷಿ ಗುರು ಬೆಂಗಳೂರಲ್ಲಿ, ಸೀರಿಯಸ್ಲಿ. ವಿಷಯ ಏನಂದರೆ, ಮೊನ್ನೆ ಬೇರೆ ಪ್ರೆಸ್ ಮೀಟ್ಗೆ ಹೋದಾಗ ಮೆಟ್ರೋ ಪಾರ್ಕಿಂಗ್ ಲೈಟಲ್ಲಿ ಗಾಡಿ ಹಾಕಿದ್ದೆ. ಮರದ ಕೆಳಗಡೆ ಇತ್ತು ಗಾಡಿ. ಸೊ ಸಖತ್ತಾಗಿ ಮಳೆ ಬಂತು ಮೊನ್ನೆ. ಅವಾಗ ಏನಾಗಿದೆ, ಮರದಲ್ಲಿ ಬರೋ ಧೂಳು, ಮಣ್ಣು, ಗಿಣ್ಣು, ಹೂವು, ಗಿವ ಎಲ್ಲ ಗಾಡಿ ಮೇಲೆ ಬಿದ್ದುಬಿಟ್ಟಿತ್ತು. ಈಗ ನಮ್ಮ ರೆಡ್ ಬೆರಿ ಶೈನ್ ಆಗ್ತಾ ಇದ್ದಾಳೆ. ಸೊ ಅವಾಗವಾಗ ಕ್ಲೀನಿಂಗು, ವಾಷಿಂಗು ಎಲ್ಲ ಮಾಡ್ತಾಯಿದ್ರೆ ಗಾಡಿ ಚೆನ್ನಾಗಿರುತ್ತೆ, ಮೇಂಟೈನ್ ಚೆನ್ನಾಗಿ ಮಾಡ್ಬೋದು ಅಂತ ಈಗ ವಾಶ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ. ಕಮೆಂಟ್ ಮಾಡಿ, ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.